ಚಂದನ, ಒಂದು ನಿಮಿಷ ಬರ್ತೀನಿ ದೊಡ್ಡಮ್ಮ ಎಂದವಳು ಮತ್ತೆ ಅವನತ್ತ ತಿರುಗಿದಳು. ಅವಳ ಮನದ ವೇದನೆ ಅವಳ ಕಣ್ಣುಗಳೇ ನಿವೇದಿಸಿದ್ದವು. ಅವನಿಂದ ಚೂರು ಸರಿದು ನಿಂತವಳು. ದೇಹದಲ್ಲಿ ಪ್ರಾಣ ಬೆರೆತಿರುವಾಗಿ ನೀವು. ನನಗೆ ನಂಬಿಕೆ ಇದೆ. ಉಸಿರಿರುವ ಕೊನೆ ಕ್ಷಣದವರೆಗೂ ಕಾಯ್ತಲೇ ಇರ್ತೀನಿ. ಅವಳ ನೋವು ನೋಡಲಾರದೆ ಪದ್ಮ ಅವರು ಚಂದು ಕಾಯ್ತಾ ಇದ್ದಾರೆ ಎಂದಾಗ ಎಲ್ಲರತ್ತ ಒಮ್ಮೆ ನೋಡಿ ಮಾತನಾಡಲಾರದ ಸ್ಥಿತಿಯಲ್ಲಿದ್ದವಳು ಮುಖಭಾವದಲ್ಲಿ ಹೋಗಿ ಬರುವುದಾಗಿ ತಿಳಿಸುತ್ತಾ ಮಹೇಂದ್ರ ಅವರು, ಇಂದ್ರಾಣಿ, ಚೆನ್ನಯ್ಯ ಎಲ್ಲರ ಕಾಲು ಮುಟ್ಟಿ ಆಶೀರ್ವಾದ ಪಡೆದು ಪಾವನಿಯತ್ತ ಬಂದು ಅಪ್ಪಿದವಳು. ಮತ್ತೊಮ್ಮೆ ಪದ್ಮ ಅವರು ಚಂದು ಎಂದಾಗ ತಿರುಗಿ ಅವನ ಕಡೆಗೆ ಬಂದು ಎತ್ತಲೋ ನೋಡುತ್ತಾ ದೃಢವಾಗಿ ನಿಂತಿರುವ ಗೌತಮ್ ಕೈ ಹಿಡಿದವಳು. ಅಪ್ಪಾಜಿ ನನ್ನ ಮದುವೆ ನಿಶ್ಚಯ ಮಾಡಿದ್ದಾರೆ. ಕಾಯ್ತಾ ಇರ್ತೀನಿ ನಿಮಗಾಗಿ. ನನ್ನ ಪ್ರಕಾರ ನಂಬಿಕೆ ಅಂದರೆ ನೀವೇ ಹೇಳಿ ಬಿಕ್ಕಳಿಸಿ ಅಳುತ್ತಲೇ ಪದ್ಮ ಅವರ ಜೊತೆ ನಡೆದಿದ್ದಳು. ಗೌತಮ್ಗೆ ಕ್ಷಣ ಏನು ಮಾಡಬೇಕೆಂದು ತಿಳಿಯದಾಗಿತ್ತು. ಉಳಿಸಿಕೊಳ್ಳಲು ಅಧಿಕಾರ ಇದೆ, ಆದರೆ ಅಧಿಕಾರಕ್ಕೆ ಮಾನ್ಯತೆ ಇಲ್ಲ. ಈಗ ಮುಂದೆ ಹೇಗೆ ಎನ್ನುವುದೇ ಸಮಸ್ಯೆ ಎನಿಸಿತು. ವ್ಯವಹಾರ ಹಣಕಾಸಿನ ವಿಷಯವಾದರೆ ಒಂದು ರೀತಿಯಾಗಿ ಬಗೆಹರಿಸಿಬಿಡಬಹುದು. ಆದರೆ ತುಂಬ ಸೂಕ್ಷ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು ಯೋಚಿಸಿ ಮುಂದುವರಿಯಬೇಕು. ಗೌತಮ್ ಎಂದಿದ್ದ. ಅಲ್ಲೇ ಇದ್ದ ರಮೇಶ್. ಮಹೇಂದ್ರ ಅವರು, ಇಲ್ಲಿ ಏನು ನಡೆಯುತ್ತಿದೆ ಎಂದು ಯಾರಾದರೂ ಸ್ವಲ್ಪ ಹೇಳ್ತೀರಾ? ಚಂದನ ಯಾಕೆ ಗೌತಮ್ಗೆ ಹಾಗೆ ಹೇಳಿ ಹೋದ್ಲು? ಅಂದರೆ ಇದರ ಅರ್ಥ? ಇನ್ನು ನಂಬಿಕೆ ಬಾರದೆ ಎಲ್ಲರತ್ತ ನೋಡಿದ್ದರು. ಇಂದ್ರಾಣಿಯವರು, ಚಂದನ ಗೌತಮ್ ಒಬ್ಬರನ್ನೊಬ್ಬರು ಒಪ್ಪಿದ್ದಾರೆ. ಮದುವೆ ಆಗಲು ನಿರ್ಧರಿಸಿದ್ದರು. ಆದರೆ ನಾವು ಹೆಣ್ಣು ಕೇಳಲು ತಡ ಮಾಡಿಬಿಟ್ಟೆವು ಎನ್ನುತ್ತಿದ್ದಂತೆ ಗೌತಮ್ ತನ್ನ ರೂಮಿಗೆ ನಡೆದಿದ್ದ. ಮಹೇಂದ್ರ ಅವರು ಈ ವಿಷಯ ನಂಬದವರಂತೆ ಕುಳಿತು ಬಿಟ್ಟರು. ಅಂದರೆ ಗೌತಮ್ ಚಂದನ ಹೇಗೆ ಸಾಧ್ಯ? ಆ ಮಗು ಮೇಲೆ ಯಾವಾಗಲೂ ರೇಗಾಡ್ತಾನೇ ಇದ್ನಲ್ಲ. ಯೋಚಿಸಿದವರಿಗೆ ಮೊದಲಿನ ದಿನಗಳಲ್ಲಿ ಚಂದನ ಬಂದಾಗ ಅವನ ನಡೆ ಹೇಗಿರುತ್ತಿತ್ತು ಎಂದು ನೆನಪಿಸಿಕೊಂಡಿದ್ದರು. ನಂತರದ ದಿನಗಳಲ್ಲಿ ಕೂಡ ನೆನಪಾದಾಗ ಅದಕ್ಕೆ ಆ ಹುಡುಗಿ ಅಷ್ಟು ಧೈರ್ಯವಾಗಿ ಅವನ ಮುಂದೆ ಹೋಗಿ ನಿಲ್ಲುತ್ತಿದ್ದಳು. ಇನ್ನು ಆಸ್ಪತ್ರೆಯಲ್ಲಿ ಗೌತಮ್ ನಡೆದುಕೊಂಡಿತ್ತು ನಮ್ಮ ಮನೆಯಲ್ಲಿದ್ದಾಳೆ ಅಲ್ಲ ಎಂದು ಅಲ್ಲ, ತನ್ನ ಹೆಣ್ಣು ಎಂದು. ಎಂಥ ಕೆಲಸ ಆಯಿತು. ನಾನು ರಾಜು ಅವ್ರ ಜೊತೆ ಈಗಲೇ ಮಾತಾಡ್ತೇನೆ ಎಂದು ಹೇಳಿ ಎದ್ದು ಹೊರಡಲು ನೋಡಿದವರ ತಡೆದ ಇಂದ್ರಾಣಿಯವರು ಹಿಂದಿನ ದಿನ ಸಂಜೆ ನಡೆದ ಘಟನೆ ತಿಳಿಸಿ, ಚಂದನಕ್ಕೆ ಈಗಾಗಲೇ ಮದುವೆ ನಿಶ್ಚಯ ಆಗಿದೆ. ಅವಳ ತಂದೆ ನಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈ ಮದುವೆಗೆ ಒಪ್ಪುವ ಸಾಧ್ಯತೆ ಇಲ್ಲ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ. ಪದ್ಮ ರಾಜು ಅವರ ಮುಖಾಂತರ ಮತ್ತೊಮ್ಮೆ ಪ್ರಯತ್ನಿಸಬೇಕು ಎಂದಿದ್ದರು. ಮಹೇಂದ್ರ ಅವರಿಗೆ ತನ್ನ ಸೊಸೆಯ ಬಗ್ಗೆ ಆತ ಹಾಗೆ ಮಾತನಾಡಿದ್ದರ ಬಗ್ಗೆ ಕೋಪ ಮೂಡಿತ್ತು. ಅದು ನಮ್ಮ ಮನೆಗೆ ನಮಗೆ ಸಂಬಂಧಿಸಿತ್ತು. ಅವನು ಯಾರು ಹಾಗೆ ಹೇಳಲು ಎಂದು ಕೂಗಾಡಿದರು. ಬಳಿ ಬಂದ ರಮೇಶ್, ಸಮಾಧಾನ ಮಾಡಿಕೊಳ್ಳಿ. ಚಂದನಲ್ಲ ತಂದೆಗೆ ವಿಷಯ ತಿಳಿದು ಶಾಕ್ ಆಗಿದೆ. ಮಗಳ ಮೇಲಿನ ನಂಬಿಕೆಯಲ್ಲಿ ಮದುವೆ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಈಗ ಹೀಗೆಲ್ಲ ಆಗುತ್ತಿರುವ ಕಾರಣ ಟೆನ್ಷನ್ನಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಆದರೂ ಅವರು ಹಾಗೆ ಮಾತನಾಡಬಾರ್ದಿತ್ತು. ಆತ ಕೂಡ ಮಗಳ ಸಂತೋಷದ ಬಗ್ಗೆ ಯೋಚಿಸಿ ನಿರ್ಧಾರಕ್ಕೆ ಬರಲಿ. ನಾವು ರಾಜು ಅವರ ಮೂಲಕ ಪ್ರಯತ್ನಿಸೋಣ, ಇನ್ನೂ ಸಮಯ ಇದೆ ಎಂದಿದ್ದ. ಪದ್ಮ ಅವರ ಜೊತೆ ಬಂದ ಚಂದನಳನ್ನು ಕೋಪದಿಂದ ನೋಡಿದ್ದರು ಕೃಷ್ಣ ಪ್ರಸಾದ್ ಅವರು. ಬಂದವಳು ತನ್ನ ತಾಯಿಯ ಪಕ್ಕ ನಿಂತಿದ್ದಳು. ಇವರೆಲ್ಲಿ? ಪದ್ಮ ಅವರು ಕೇಳಿದಾಗ ಯಾವುದೋ ಫೋನ್ ಬಂತು, ಮಾತನಾಡುತ್ತಾ ಮನೆ ಒಳಗೆ ಹೋದರು ನೋಡಿ ಎಂದಿದ್ದರು. ಒಂದು ನಿಮಿಷ ಕರ್ಕೊಂಡು ಬರ್ತೀನಿ ಹೇಳಿ ಪದ್ಮ ಅವರು ಒಳಗೆ ನಡೆದಾಗ ಮಗಳ ಕಡೆ ನೋಡಿದವರು, ನಿಮಗೆ ಏನು ಬೇಕು ಏನು ಬೇಡ ಅನ್ನೋದು ನಮಗಿಂತ ಹೆಚ್ಚು ಯಾರಿಗೂ ಅರ್ಥವಾಗುವುದಿಲ್ಲ. ಸುಮ್ಮನೆ ನಾವು ಹೇಳಿದಂತೆ ಕೇಳು ಎಂದಿದ್ದರು. ಚಂದನ, ಅಪ್ಪಾಜಿ ನಾನೇ ಬಾಯಿ ಬಿಟ್ಟು ಹೇಳುತ್ತಿದ್ದೇನೆ ತಾನೆ. ನನಗೆ ಅವರು ಬೇಕು, ಅವರೊಂದಿಗಿನ ಜೀವನ ಬೇಕು. ಅವರಿಲ್ಲದೆ ನನ್ನ ಬದುಕಿಗೆ ಯಾವ ಅರ್ಥವೂ ಇಲ್ಲ ಎಂದವಳು ಗೌತಮ್ನ ತಟಸ್ಥ ಧೋರಣೆ ನೆನಪಾಗಿ ಮುಖ ಮುಚ್ಚಿ ಬಿಕ್ಕಳಿಸಿದಳು. ಯಾಕೆ ಅವರು ಏನನ್ನು ಮಾತನಾಡಿಲ್ಲ? ಅಪ್ಪನ ಜೊತೆ ಮಾತನಾಡಿ ಒಪ್ಪಿಸ್ತೇನೆ ಎಂದು ಭರವಸೆ, ಧೈರ್ಯ ಏನನ್ನೂ ನೀಡಲಿಲ್ಲ ಎಂದುಕೊಂಡವಳು ಮರುಕ್ಷಣವೇ ಹೇಗೆ ನೀಡುತ್ತಾರೆ? ಅವರ ಎದುರೇ ನಿನ್ನೆ ಅಪ್ಪಾಜಿ ಅವರ ತಾಯಿಯನ್ನು ಅವರ ಹುಟ್ಟಿನ ಬಗ್ಗೆ ಎಷ್ಟು ಕೀಳಾಗಿ ಮಾತನಾಡಿಬಿಟ್ಟರು. ಅವರ ಮೇಲಿನ ಕೋಪಕ್ಕೆ ನನ್ನನ್ನು ದೂರ ಉಳಿಸಿದರೆ ಏನು ಮಾಡಲಿ? ಕೋಪದಲ್ಲಿ ಆಗಿದ್ದಾರೆ. ಕೋಪ ಕಡಿಮೆ ಆಗುತ್ತಲೇ ಖಂಡಿತ ಬರ್ತಾರೆ ಎಂದು ತನಗೆ ತಾನೇ ಸಮಾಧಾನ ತಂದುಕೊಂಡಿದ್ದಳು. ಕೃಷ್ಣ ಪ್ರಸಾದ್ ಅವರು, ಇಷ್ಟೊತ್ತಾಯಿತು, ನಿಮ್ಮ ಅಕ್ಕ ಬಾವ ಬರಲೇ ಇಲ್ಲ, ಹೋಗಿ ಕೇಳಿ ಬಂದು ಬಿಡುತ್ತೇನೆ ಇರು ಎಂದವರು ಮನೆಯ ಕಡೆಗೆ ನಡೆದಿದ್ದರು.
ಬಾಗಿಲ ಬಳಿ ಬಂದವರು ಅವರ ಮಾತುಗಳನ್ನು ಕೇಳಿ ಅಲ್ಲಿಯೇ ತಡೆದಂತೆ ನಿಂತಿದ್ದರು. ಬೆಳಗಿನ ವರಾಂಡದಲ್ಲಿ ನಿಂತು ಮಾತನಾಡುತ್ತಿದ್ದ ಪದ್ಮ ಅವರು, ನೀವಾದರೂ ಅವರಿಗೆ ಒಂದು ಮಾತು ಹೇಳಿ, ಗೌತಮ್ ಎಷ್ಟು ಒಳ್ಳೆಯ ಹುಡುಗ ಎಂದು ನಮಗೆಲ್ಲ ತಿಳಿದಿದೆ. ಆ ಮನೆಯ ಜನ ಕೂಡ ಒಳ್ಳೆಯವರು, ಸಾಲದಕ್ಕೆ ಶ್ರೀಮಂತರು. ಗೌತಮ್ ಚಂದನಳನ್ನು ಅಂಗೈಯಲ್ಲಿಟ್ಟು ನೋಡಿಕೊಳ್ಳುತ್ತಾನೆ. ಅವನಿಗಿಂತ ಒಳ್ಳೆಯ ಹುಡುಗ ಖಂಡಿತ ಅವಳಿಗೆ ಸಿಗಲು ಸಾಧ್ಯವಿಲ್ಲ. ಅವನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳೆ ಈ ಹುಡುಗಿ. ಅವಳು ನೋವು ಪಡುವುದು ನನ್ನ ಕೈಯಲ್ಲಿ ನೋಡಲಾಗುತ್ತಿಲ್ಲ ಎಂದಿದ್ದರು. ರಾಜು ಅವರು, ನೀನು ಇನ್ನೇನು ಮಾತನಾಡಬೇಡ. ಹೊರಗೆ ವಿಷಯ ಹೇಗೆ ಹಬ್ಬಿದೆ ಎನ್ನುವ ಕಲ್ಪನೆ ಏನಾದರೂ ಇದೆಯಾ ನಿನಗೆ? ರಾತ್ರಿಯಿಂದ ನಿನಗೆ ಹೇಳಲು ಆಗದೆ ಬಿಡಲು ಆಗದೆ ನೋವು ಅನುಭವಿಸ್ತಿದ್ದೀನಿ. ಆದ್ರಿ ಗರ್ಭಿಣಿಯಾಗಿದ್ದ ವಿಷಯ ಗುಟ್ಟಾಗಿ ಉಳಿದಿಲ್ಲ. ಹೇಗೆ ಹಬ್ಬಿತ್ತು ಎಂದು ತಿಳಿದಿಲ್ಲ. ಆದರೆ ಎಲ್ಲರಿಗೂ ವಿಷಯ ತಿಳಿಯುತ್ತಿದೆ ಎಂದಿದ್ದರು. ಪದ್ಮ ಅವರು, ಅಯ್ಯೋ ಇದೇನಾಗ್ತಿದೆ? ಯಾರು ಈ ವಿಷಯ ಹರಡುತ್ತಿರುವುದು? ಬರೀ ಆಕ್ಸಿಡೆಂಟ್ ಎಂದು ಜನಕ್ಕೆ ಏನೋ ಹೇಳಿಕೊಂಡಿದ್ದೆವು. ವಿಷಯ ಈ ರೀತಿ ಹರಡಿದರೆ ಸಮಾಜದಲ್ಲಿ ತಲೆ ಎತ್ತಿ ಬದುಕಲು ಕಷ್ಟ. ಅವಳಿಗೆ ಮೊದಲು ಎಚ್ಚರವಾಗಿ ಬಿಟ್ಟರೆ ಸಾಕು. ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ನಾನು ಮಾತನಾಡುತ್ತಿರುವುದು ಚಂದ್ರನಳ ಬಗ್ಗೆ ಎಂದಿದ್ದರು. ಸಂಬಂಧ ಇದೆ, ಆದ್ರಿ ಗರ್ಭಿಣಿ ಆಗಲು ಕಾರಣ ಗೌತಮ್ ಎನ್ನುವ ವಿಷಯ ಹರಡುತ್ತಿರುವುದು ಎಂದಿದ್ದರು. ಪದ್ಮ ಅವರು ಅಚ್ಚರಿಯ ಮುಖಭಾವದಲ್ಲಿ ನೋಡಿ, ಏನು ಹೇಳ್ತಾ ಇದ್ದೀರಾ ನೀವು ಕೇಳಿದ್ದರು. ಹೌದು ಕಣೆ, ಎಲ್ಲರೂ ಗೌತಮ್ ಆದ್ರಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದರು. ಆದ್ರಿ ಗರ್ಭಿಣಿ ಆಗಿದ್ದಾಳೆ. ಮದುವೆ ಆಗಲು ಇಷ್ಟವಿಲ್ಲದೆ ಆಕ್ಸಿಡೆಂಟ್ ಮಾಡಿಸಿದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದಿದ್ದರು. ಪದ್ಮ ಅವರು, ಖಂಡಿತ ಇದನ್ನು ನಾನು ಒಪ್ಪೋದಿಲ್ಲ. ಆ ಹುಡುಗ ಅವಳ ಕಡೆ ಒಮ್ಮೆಯೂ ತಿರುಗಿ ನೋಡಲಿಲ್ಲ. ಅವನ ಗಮನ ಆಸಕ್ತಿ ಭಾವನೆಗಳು ಇದ್ದದ್ದು ಚಂದನ ಕಡೆಗೆ. ಆದ್ರಿಗಾಗಿ ಅವನು ಇಷ್ಟು ವರ್ಷ ಹೆಣ್ಣುಗಳಿಂದ ದೂರ ಇರಬೇಕಾಗಿತ್ತಾ? ನಮ್ಮ ಮಗಳು ಸಾಧಾರಣ ಹುಡುಗಿ. ಅವಳ ಕಡೆ ಗೌತಮ್ ಖಂಡಿತ ಆಕರ್ಷಿತನಾಗಿಲ್ಲ. ಅವನು ಮೆಚ್ಚಿದ್ದ ಬಯಸಿದ್ದು ಚಂದನಳನ್ನು. ಯಾರೋ ತಪ್ಪಾಗಿ ಸುದ್ದಿ ಹಬ್ಬಿಸ್ತಿದ್ದಾರೆ ಎಂದಿದ್ದರು. ಲೇಡೀಸ್ ಪಾರ್ಟ್ಗಳಲ್ಲಿ ಗೌತಮ್ ವಿಷಯ ಬಂದಾಗ ಪ್ರತಿಯೊಬ್ಬ ಹೆಣ್ಣಿನ ಬಾಯಿಂದಲೂ ಅವನ ಗುಣಗಾನವನ್ನೇ ಕೇಳುತ್ತಿದ್ದರು, ಅಲ್ಲದೆ ಸ್ವತಃ ನೋಡುತ್ತಿದ್ದರು. ಹೆಣ್ಣಿರುವ ಕಡೆ ಅವನು ಸುಳಿಯುತ್ತಲೂ ಇರಲಿಲ್ಲ. ಚಂದನಲ್ಲಿ ಏನೋ ವಿಶೇಷತೆ ಇದೆ. ಎಲ್ಲ ಹುಡುಗಿಯರಿಗಿಂತ ಅವಳು ಬೇರೆ ರೀತಿ. ಅದಕ್ಕೆ ಗೌತಮ್ ಅವಳ ಕಡೆ ಗಮನ ಕೊಟ್ಟಿರುವುದು ಎಂದಿದ್ದರು. ರಾಜು ಅವರು, ಮೊದಲು ನನಗೆ ನಂಬಲು ಆಗಲಿಲ್ಲ. ಆದರೆ ಬೆಂಕಿ ಇಲ್ಲದೆ ಹೊಗೆ ಹಾಡುವುದಿಲ್ಲ. ಅಷ್ಟಕ್ಕೂ ಗೌತಮ್ ಹೆಸರನ್ನೇ ಯಾಕೆ ತೆಗೆದುಕೊಂಡರು? ಯೋಚನೆ ಮಾಡು ಎಂದಿದ್ದರು. ನೀವೇನೇ ಹೇಳಿ, ಗೌತಮ್ ಇಂಥ ಕೆಲಸ ಮಾಡಿದ್ದಾನೆಂದರೆ ನಾನು ನಂಬೋದಿಲ್ಲ. ಅವಳು ಫ್ರೆಂಡ್ಸ್ಗಳ ಬರ್ತ್ಡೇ ಅದು ಇದು ಎಂದು ರಾತ್ರಿ ಸಮಯದಲ್ಲಿ ಹೊರಗೆ ಉಳಿಯಲು ನೋಡಿದಾಗಲೇ ನಾನು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಎಷ್ಟೋ ಬಾರಿ ಆದ್ರಿ ಮನೆಗೆ ಬರದ ದಿನಗಳಲ್ಲಿ ಗೌತಮ್ ಆ ರಾತ್ರಿಗಳಲ್ಲಿ ಅವನ ಮನೆಯಲ್ಲಿ ಉಳಿದದ್ದು ನಾನು ನೋಡಿದ್ದೇನೆ. ಆ ಹುಡುಗ ಪಾರ್ಟಿಗಳು ಎಂದು ಕೂಡ ಹೆಚ್ಚಾಗಿ ಓಡುವುದಿಲ್ಲ. ಮುಖ್ಯವಾದ ಪಾರ್ಟಿಗಳಿಗೆ ಬಂದರೂ 2 ನಿಮಿಷ ಇದ್ದು ಹೊರಟು ಬಿಡುತ್ತಾನೆ ಎಂದಿದ್ದರು. ನೋಡು, ನಿಜ ಯಾವುದು ಸುಳ್ಳು ಯಾವುದು ಎಂದು ಹೇಳಲು ಆದ್ರಿಗೆ ಪ್ರಜ್ಞೆ ಇಲ್ಲ. ಚಂದನ ಬದುಕಿನಲ್ಲಿ ನಾವು ಆಟ ಆಡೋದು ಬೇಡ. ಅವಳ ತಂದೆಗೆ ಅವಳು ಅಂದರೆ ಪ್ರಾಣ. ಮಗಳ ಭವಿಷ್ಯ ಹೇಗೆ ರೂಪಿಸಬೇಕು ಎಂದು ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಅವಳ ಒಳ್ಳೆಯದು ಕೆಟ್ಟದು ಎಲ್ಲ ಅವರಿಗೆ ಸೇರಿದ್ದು. ಸುಮ್ಮನೆ ಅವಳನ್ನು ಕಳಿಸಿಕೊಡೋದು ನೋಡು. ಹುಡುಗನ ಬಗ್ಗೆ ಚೆನ್ನಾಗಿ ವಿಚಾರಿಸಿ ಮದುವೆ ನಿಶ್ಚಯ ಮಾಡಿರ್ತಾರೆ. ಒಂದು ಒಳ್ಳೆ ಕಡೆ ಹುಡುಗಿ ಬದುಕಿಕೊಳ್ಳಲಿ ಎಂದವರು ಬಾಗಿಲ ಬಳಿ ಇದ್ದ ಕೃಷ್ಣ ಪ್ರಸಾದ್ ಅವರನ್ನು ನೋಡುತ್ತಾ, ಬಳಿಗೆ ಬಂದು, ಮದುವೆ 2 ದಿನ ಇರುವಾಗಲೇ ಬರ್ತೇವೆ. ಆದರೆ ಇವಳನ್ನು ಬೇಗ ಕಳಿಸಿಕೊಡ್ತೇನೆ. ಚಂದನ ನನಗೂ ಕೂಡ ಮಗಳು ಇದ್ದಂತೆ ಎಂದಿದ್ದರು. ಮೊದಲೇ ಗೌತಮ್ ವಿಷಯದಲ್ಲಿ ದೃಢವಾಗಿದ್ದ ಕೃಷ್ಣ ಪ್ರಸಾದ್ ಅವರ ನಿಲುವು ಈಗ ಮತ್ತಷ್ಟು ಗಟ್ಟಿಯಾಗಿತ್ತು. ತನ್ನ ಮಗಳಿಗೆ ತಾನು ಆಯ್ಕೆ ಮಾಡಿರೋ ವರನೇ ಸೂಕ್ತ ಎನ್ನುವ ನಂಬಿಕೆ ಅವರದು. ಅವರಿಗೆ ಹೋಗಿ ಬರುವುದಾಗಿ ತಿಳಿಸಿ ಕಾರಿನ ಕಡೆ ಬಂದಿದ್ದರು. ಚಂದನ ಪದ್ಮ ಅವರನ್ನು ಒಮ್ಮೆ ಅಪ್ಪಿ ಕಾರಿನಲ್ಲಿ ಕುಳಿತವಳ ನೋಟ ದೀಪಾಂಜಲಿ ಕಡೆಗೆ ಹರಿದಿತ್ತು. ತಾನು ತುಳಸಿ ಪೂಜೆ ಮಾಡುವಾಗ ಕಂಬಕ್ಕೆ ಒರಗಿಕೊಂಡು ನೋಡುತ್ತಿದ್ದ ಗೌತಮ್ ನೆನಪಾದಾಗ ಮನಸ್ಸು ಇನ್ನಿಲ್ಲದಂತೆ ನೋವು ಅನುಭವಿಸಿತ್ತು. ತುಳಸಿ ಕಟ್ಟೆ ಕಡೆ ತಿರುಗಿ ನೋಡಿದವಳು, ನಾನು ಮನಸ್ಸಿನಿಂದ ಪೂಜೆ ಮಾಡಿದರೆ ನನ್ನ ಮನಸ್ಸಿನಲ್ಲಿರುವ ವ್ಯಕ್ತಿಯೇ ನನ್ನ ಬಾಳಿಗೆ ಬರಲಿ. ಪ್ರತಿದಿನ ಕೈ ಮುಗಿಯುವಾಗ ಏನು ವರ ಬೇಕೆಂದು ಕೇಳಿಕೊಳ್ಳಿಲ್ಲ, ಇಂದು ಕೇಳಿಕೊಳ್ಳುತ್ತಿದ್ದೇನೆ ಎಂದುಕೊಂಡವಳ ನೋಟ ಹರಿದದ್ದು ದೀಪಾಂಜಲಿಯ ಕಡೆಗೆ. ಎಲ್ಲರ ಕಂಬದ ಬಳಿ ನಿಂತಿದ್ದರು. ಕಾರು ಮುಂದೆ ಸಾಗಿದಾಗ ಅವರತ್ತ ಕೈ ಬೀಸಿದಳು. ಕೃಷ್ಣ ಪ್ರಸಾದ್ ಅವರಿಗೆ ಮಗಳು ತುಂಬ ಬದಲಾಗಿದ್ದಾಳೆ ಎನಿಸಿತು. ಇದಕ್ಕೆ ಕಾರಣ ಆ ಮನೆಯವರೇ. ಕೋಪ ತಿರುಗಿದ್ದು ಆ ಕಡೆಗೆ. ಕಾರಿನಿಂದ ಇಳಿದ ಚಂದನ ತನ್ನ ಮನೆ ಎನ್ನುವ ಆತ್ಮೀಯತೆ ಮೂಡಿದರೂ ಏನೋ ಹೊಸದು ಎನಿಸುವ ಭಾವ.
ಕಾರಿನ ಸದ್ದಿಗೆ ಹೊರಬಂದ ಅವಳ ಅಜ್ಜಿ ಮೊಮ್ಮಗಳನ್ನು ನೋಡುತ್ತಲೇ ಮುಖ ಹರಳಿಸಿದರು. ಸೋತ ಹೆಜ್ಜೆ ಇಡುತ್ತಾ ಬಳಿಗೆ ಬಂದವಳ ಕೈ ಹಿಡಿದು, ಎಷ್ಟು ಚೆನ್ನಾಗಿ ಆಗಿದೆಯಾ ತಾಯಿ, ನಿನ್ನ ನೋಡಲು ಬರಬೇಕು ಅಂದುಕೊಂಡರು ಅಷ್ಟು ದೂರದ ಪ್ರಯಾಣ ಈ ವಯಸ್ಸಿನಲ್ಲಿ ಆಗಲಿಲ್ಲ. ಹೋಗುವಾಗ ಮೊಗ್ಗಿನಂತೆ ಕಾಣುತ್ತಿದ್ದೆ, ಈಗ ಅರೆಬಿರಿದ ಹೂವಂತೆ ಕಾಣುತ್ತಿದ್ಯಾ. ನನ್ನ ದೃಷ್ಟಿಯೇ ನಿಮಗೆ ತಾಕುತ್ತದೆ, ಮೊದಲು ದೃಷ್ಟಿ ತೆಗೆಯಬೇಕು ಎಂದಿದ್ದರು. ನನ್ನ ಮಗಳನ್ನು ತನ್ನ ಮನೆಯಲ್ಲಿ ನೋಡಿ ಕೃಷ್ಣ ಪ್ರಸಾದ್ ಅವರಿಗೆ ನೆಮ್ಮದಿ ಎನಿಸಿತು. ಒಂದೆರಡು ದಿನ ಕಳೆಯುತ್ತಲೇ ಮರೆತು ಸರಿ ಹೋಗ್ತಾಳೆ. ಮದುವೆ ಕೆಲಸ ಓಡಾಟ ಇನ್ನೂ ಎಷ್ಟೆಲ್ಲ ಉಳಿದಿದೆ ಎಂದುಕೊಂಡವರು ಕಾಫಿ ತಂದುಕೊಟ್ಟ ಮಡದಿಗೆ ಒಡವೆ ಕೆಲಸ ಉಳಿಸಿಕೊಂಡಿದ್ವಲ್ಲ, ನಾಳೆ ಚಂದನನ್ನು ಕರೆದುಕೊಂಡು ಹೋಗಿ ಅವಳಿಗೆ ಏನೇನು ಬೇಕು ಎಲ್ಲ ಕೊಡಿಸಿ ಬಿಡೋಣ ಎಂದಿದ್ದರು. ರೂಮಿನಲ್ಲಿ ಕುಳಿತಿದ್ದ ಚಂದನಗೆ ಅವರ ಮಾತು ಕೇಳಿಸಿತು. ಹಾಗೆ ತಾನು ಒಳಗೆ ಬಂದಾಗ ಟಿವಿ ಸ್ಟ್ಯಾಂಡ್ ಮೇಲಿದ್ದ ಲಗ್ನ ಪತ್ರಿಕೆಗಳನ್ನು ಕಟ್ಟು ನೋಡಿದಳು. ಎಷ್ಟೆಲ್ಲ ಮುಂದುವರೆದು ಬಿಟ್ಟಿದ್ದಾರೆ. ಎಲ್ಲ ವಿಷಯವನ್ನು ನನ್ನ ಬಳಿ ಹೇಳುತ್ತಿದ್ದ ಅಪ್ಪಾಜಿ ಈ ವಿಷಯ ಹೇಳದೆ ಯಾಕೆ ಇಷ್ಟು ಮುಂದುವರೆದು ಬಿಟ್ಟರು? ದೂರ ಕೆಲ ದಿನಗಳದು, ಮತ್ತೆ ಅವರ ಬಳಿಗೆ ಹೋಗುತ್ತೇನೆ ಎಂದುಕೊಂಡಿದ್ದೆ. ಆದರೆ ಈಗ ಅದು ಅಷ್ಟು ಸುಲಭ ಅಲ್ಲ ಅನಿಸ್ತಿದೆ. ಅವರು ಯಾವ ನಿರ್ಧಾರ ತೆಗೆದುಕೊಂಡಿರ್ಬೋದು? ಹಣೆಗೆ ಮುತ್ತಿಟ್ಟು ಪದೇ ಪದೇ ನೀನು ಯೋಚಿಸಬೇಡ, ಯೋಚಿಸಲು ನಾನಿದ್ದೇನೆ ಎಂದ ಗೌತಮ್ ಮಾತುಗಳು ನೆನಪಾಗಿ ಈ ಕ್ಷಣ ಜೊತೆಗೆ ನೀವು ಇರಬೇಕಾಗಿತ್ತು. ಇಷ್ಟೊಂದು ನೋವು ನನ್ನ ಕೈಲಿ ಸಹಿಸಲಾಗುತ್ತಿಲ್ಲ ಹೇಳಿಕೊಂಡವಳು ಮಂಟಿಗೆ ತಲೆ ಹಚ್ಚಿ ಬಿಕ್ಕಳಿಸಿದಳು. ರೂಮಿಗೆ ಕಾಫಿ ಹಿಡಿದು ಬಂದ ವಿಮಲಾ ಅವರಿಗೆ ಮಗಳ ನೋವು ಸಂಕಟ ನೋಡಲು ಕಷ್ಟವೆನಿಸಿತು. ಎಷ್ಟು ಮೃದು ಹುಡುಗಿ, ಒಬ್ಬರನ್ನು ತಲೆ ಎತ್ತಿ ನೋಡಿದವಳಲ್ಲ. ಆ ಹುಡುಗನ ಬಗ್ಗೆ ಯಾಕೆ ಇಷ್ಟ ಬೆಳೆಸಿಕೊಂಡಿದ್ದಾಳೆ? ಇವರು ನೋಡಿದರೆ ಅವನು ಸರಿ ಇಲ್ಲ ಎನ್ನುತ್ತಿದ್ದಾರೆ. ಈಗೇನು ಮಾಡೋದು? ಇವಳೆಲ್ಲ ಮರೆತು ಈ ಮದುವೆಗೆ ಒಪ್ಪಿಕೊಂಡು ನಗು ನಗುತ್ತಾ ಇದ್ದರೆ ಸಾಕು ಎಂದುಕೊಂಡರು. ಈತ ಗೌತಮ್ ಮಧ್ಯಾಹ್ನದವರೆಗೂ ರೂಮಿನಿಂದ ಹೊರಗೆ ಬರಲಿಲ್ಲ. ತನ್ನಿಂದ ದೂರ ಸಾಗಿದ್ದಾಳೆ ಎನ್ನುವ ನೋವನ್ನೇ ಅವಳಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಸಿಕ್ಕ ವಸ್ತುಗಳನ್ನೆಲ್ಲ ಪುಡಿ ಪುಡಿ ಮಾಡಿಬಿಡುವ ಆಕ್ರೋಶ. ಮೈ ಮನ ಪೂರ್ತಿ ಚಂದನ ಆವರಿಸಿಕೊಂಡು ಬಿಟ್ಟಿದ್ದಳು. ಖಂಡಿತ ಅವಳನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಮುಂದೆ ಹೇಗೆ ಯೋಚಿಸುತ್ತಿದ್ದವನು ಬಂದ ಭಾವನೆಯ ಕಡೆ ನೋಡಿ ತನ್ನ ಮನದ ನೋವು ಮೆಟ್ಟಿ ಅಭಿ ಏನು ಮಾಡ್ತಿದ್ದಾನೆ ಎಂದಿದ್ದ. ಪಾವನಿ, ಅಣ್ಣ ಏನು ನಿರ್ಧಾರ ಮಾಡಿದ್ಯಾ? ಸಮಯ ಇರುವುದೇ ಸ್ವಲ್ಪವೇ ಎಂದಿದ್ದಳು. ಅರ್ಥವಾಗದವನಂತೆ ಮುಖ ನೋಡಿದ. ರಮೇಶ್, ಇಂದ್ರಾಣಿ ಹಾಗೆ ಮಹೇಂದ್ರ ಅವರು ಕೂಡ ರೂಮಿಗೆ ಬಂದಿದ್ದರು. ಗೌತಮ್, ಸಮಯ ಸ್ವಲ್ಪವೇ ಅಂದರೆ ಏನರ್ಥ ಕೇಳಿದ. ಅದೇ ಅಣ್ಣ, ಚಂದನ ಮದುವೆ ನಿಶ್ಚಯ ಆಗಿದೆಯಲ್ಲ ಎಂದಿದ್ದಳು. ಗೌತಮ್ ಗೊಂದಲದ ಮುಖ ಮಾಡಿ ಚಂದನ ಹೇಳಿದ್ದು ನೆನಪಿಸಿಕೊಂಡವನು, ಅಂದರೆ ಮದುವೆಗೆ ಗಂಡು ನೋಡುತ್ತಿದ್ದಾರೆ, ಮದುವೆ ನಿಶ್ಚಯಿಸ್ತಾರೆ ಎಂದು ಅರ್ಥ ಅಲ್ವಾ ಕೇಳಿದ್ದ. ರಮೇಶ್, ಮದುವೆ ನಿಶ್ಚಯಿಸ್ತಾರೆ ಎಂದು ಅಲ್ಲ ಕಣೋ, ಈಗಾಗಲೇ ನಿಶ್ಚಯಿಸಿ ಆಗಿದೆ. ಲಗ್ನ ಪತ್ರಿಕೆ ಕೂಡ ಫ್ರೆಂಟ್ ಆಗಿದೆ. ಅವರುಗಳು ಬಂದಿದ್ದೇ ಲಗ್ನ ಪತ್ರಿಕೆ ಕೊಟ್ಟು ಇಲ್ಲಿನ ಸಂಬಂಧಿಕರನ್ನು ಮದುವೆಗೆ ಕರೆದು ಮಗಳನ್ನು ಕರೆದುಕೊಂಡು ಹೋಗಲು. ಅವಳ ಪರೀಕ್ಷೆಯ ಸಮಯ ಎಂದು ಅವಳಿಗೆ ಯಾವ ವಿಷಯವನ್ನು ತಿಳಿಸಲಿಲ್ಲ. ಯೋಚಿಸ್ತಾಳೆ, ಓದಿನ ಕಡೆ ಗಮನ ಕೊಡುವುದಿಲ್ಲ ಎಂದುಕೊಂಡು. ಚಂದನಗೆ ಅವಳ ಮದುವೆಯ ವಿಷಯವನ್ನು ಅವಳಿಗೆ ತಿಳಿಸಲಿಲ್ಲ. ಅವಳಿಗೂ ತಿಳಿದದ್ದು ನಿನ್ನೆ ಎಂದಿದ್ದ. ಗೌತಮ್ಗೆ ಇದು ಯೋಚನೆಗೂ ನಿಲುಕದ ವಿಷಯವಾಗಿತ್ತು. ಮಹೇಂದ್ರ ಅವರು ಮುಂದೆ ಬಂದು, ಗೌತಮ್, ನನಗೆ ಒಂದು ಮಾತು ನೀನು ಮೊದಲೇ ಹೇಳಬೇಕಾಗಿತ್ತು ತಾನೆ, ನಾನು ರಾಜು ಅವರ ಜೊತೆ ಮಾತನಾಡುತ್ತಿದ್ದೆ ಎಂದಿದ್ದರು. ಗೌತಮ್, ಮೊದಲೇ ತಿಳಿಸಿದರೂ ಯಾವ ಪ್ರಯೋಜನ ಇರ್ತಿರಲಿಲ್ಲ. ಆ ವ್ಯಕ್ತಿಯ ಮನಸ್ಥಿತಿ ಸರಿಯಿಲ್ಲ ಎಂದಿದ್ದ. ರಮೇಶ್, ಎಂಥ ಜನ ಅವರು, ಏನಾದರೂ ಇರಲಿ, ಜೀವನ ಪೂರ್ತಿ ಬದುಕಿ ಬಾಳಬೇಕಾದ ಹುಡುಗಿ, ಅವಳನ್ನು ಒಂದು ಮಾತು ಕೇಳದೆ ಹುಡುಗನನ್ನು ತೋರಿಸದೆ ತಾವೇ ನೋಡಿ ನಿಶ್ಚಯ ಮಾಡಿದ್ದಾರೆ ಎಂದರೆ ಏನರ್ಥ ಎಂದಿದ್ದ. ಪಾವನಿ, ಚಂದನ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವಳ ತಂದೆಯಾಗೆ ಅಂದುಕೊಂಡು ನನ್ನ ಮಗಳು ನನ್ನ ಮಾತು ಕೇಳುತ್ತಾಳೆ ಎಂದುಕೊಂಡು ಬಿಟ್ಟಿದ್ದಾರೆ. ಆದರೆ ಚಂದನ ಅಣ್ಣನನ್ನು ಹೇಳಿ ಗೌತಮ್ ಕೈ ಹಿಡಿದವಳು. ಮದುವೆ ಇನ್ನೂ ಇರುವುದು ಕೆಲವೇ ದಿನ, ಏನಾದರೂ ಮಾಡಲೇಬೇಕು ಎಂದಿದ್ದಳು. ಗೌತಮ್ಗೆ ಚಂದನ ಮದುವೆ ನಿಶ್ಚಯ ಆಗಿರುವುದು, ಲಗ್ನ ಪತ್ರಿಕೆ ಪ್ರಿಂಟ್ ಆಗಿರುವುದು ತಿಳಿಯುತ್ತಲೇ ಪೂರ ತಲೆ ಕೆಡುವುದರ ಜೊತೆಗೆ ರೋಷ ಕೂಡ ಮೂಡಿತ್ತು. ನಾನು ನೋಡ್ತೀನಿ ಅದು ಹೇಗೆ ಬೇರೆಯವರ ಜೊತೆ ಅವಳ ಮದುವೆ ಮಾಡ್ತಾರೆ ಅಂತ. ಹಿಂದೆ ಹೋಗಿ ಕರೆದುಕೊಂಡು ಬರ್ತೀನಿ ಎಂದವನು ಟೇಬಲ್ ಮೇಲಿದ್ದ ಕಾರಿನ ಕೀ ಹಿಡಿದು ನಡೆದಿದ್ದ. ನಿಲ್ಲು ಗೌತಮ್, ನಿಲ್ಲು ಗೌತಮ್, ದುಡುಕಬೇಡ ಎನ್ನುತ್ತಿದ್ದ. ಯಾರ ಮಾತನ್ನು ಕೇಳದವನಂತೆ ಬಿರುಸಾಗಿ ಮುಂದೆ ನಡೆದಾಗ ಇಂದ್ರಾಣಿ ಅವರು, ರಮೇಶ್ ನೀನು ಹೋಗು, ಅವನಿಗೆ ಕೋಪ ಜಾಸ್ತಿ, ದುಡುಕಿದ್ರೆ ಕಷ್ಟ ಎಂದಿದ್ದರು.
ಗೌತಮ್ ಕಾರ್ ಸ್ಟಾರ್ಟ್ ಮಾಡುತ್ತಲೇ ರಮೇಶ್ ಕೂಡ ಪಕ್ಕ ಬಂದು ಕುಳಿತಿದ್ದ. ಸಂಜೆಯಾದರೂ ಮಗಳು ರೂಮಿನಿಂದ ಹೊರಗೆ ಬರದೆ ಉಳಿದಾಗ ಕೃಷ್ಣ ಪ್ರಸಾದ್ ಅವರಿಗೆ ಚಿಂತೆ ಕಾಡಿತು. ರಮೇಶ್ ಪದ್ಮ ಅವರಿಗೆ ಕರೆ ಮಾಡಿ ವಿಳಾಸ ಪಡೆದುಕೊಂಡಿದ್ದ. ಅಲ್ಲದೆ ಗೌತಮ್ಗೆ ಕೂಡ ಅವಳ ಮನೆಯ ವಿಳಾಸ ತಿಳಿದಿತ್ತು. ಒಮ್ಮೆ ಮನಸ್ಸು ತಡೆಯದೇ ಇದ್ದಾಗ ಶಿರುವಿನ ಅವಳ ಮೊದಲ ಭೇಟಿಯ ದಿನಗಳಲ್ಲಿ ಅವಳು ತಿರುಗಿ ಊರಿಗೆ ಬಂದಿದ್ದಾಗ, ಅವಳ ನೋಡದೆ ಉಳಿಯುವುದು ಕಷ್ಟ ಎನಿಸಿದಾಗ ಒಮ್ಮೆ ನೋಡಿ ಹೋಗಲು ಬಂದಿದ್ದು ನೆನಪಾಗಿದ್ದು ಕಾರನ್ನು ನೇರ ಅವರ ಮನೆಯ ಮುಂದೆ ತಂದು ನಿಲ್ಲಿಸಿದ. ಕಾರಿನ ಸದ್ದಿಗೆ ಕೃಷ್ಣ ಪ್ರಸಾದ್ ಹೊರಗೆ ಬಂದರೆ ಆಗ ತಾನೇ ಕೆಲಸದಿಂದ ಬಂದ ನಂದನ್ ಕಾರಿನಿಂದ ಇಳಿದು ತನ್ನ ಮನೆಯ ಕಾಂಪೌಂಡ್ ಒಳಗೆ ಹೋಗುತ್ತಿದ್ದ ಗೌತಮ್ನನ್ನು ನೋಡಿ ಸರ್ ಇಲ್ಲಿ ಎಂದುಕೊಳ್ಳುತ್ತಾ ಹಿಂದೇ ಬಂದಿದ್ದ. ರೂಮಿನಲ್ಲಿ ಕುಳಿತಿದ್ದ ಚಂದನಳಿಗೆ ಕಾರಿನ ಸದ್ದು ಕೇಳುತ್ತಲೇ ಇದು ಅವರದೇ ಕಾರಿನ ಸದ್ದು ಎನ್ನುವ ನಂಬಿಕೆ ಬಲವಾಗಿ ಮೂಡಿ ಮನಸ್ಸು ತಡೆಯದೆ ಎದ್ದು ಹೊರಗೆ ಓಡಿ ಬಂದು ಬಾಗಿಲ ಬಳಿ ನಿಂತ ಅವಳು ಒಂದು ಕ್ಷಣ ಹಾಗೇ ನಿಂತು ನೋಡಿದ್ದು ಅಷ್ಟೇ. ಮರುಕ್ಷಣವೇ ಓಡಿ ಬಂದು ಗೌತಮ್ನನ್ನು ತಬ್ಬಿದಳು. ಕೃಷ್ಣ ಪ್ರಸಾದ್ ಮಗಳ ಕಡೆ ನಂಬದಾಗಿದ್ದರು. ವಿಮಲ ಅವರು ಕೂಡ ಮಗಳು ಈ ವ್ಯಕ್ತಿಯನ್ನು ಇಷ್ಟು ಹಚ್ಚಿಕೊಂಡಿದ್ದಾಳೆಯೇ, ಈಗ ಏನು ಮಾಡುವುದು ಎಂದು ಯೋಚಿಸ್ತಾ ನಿಂತಾರೆ. ಯಾರದು ಏನದು ಎನ್ನುತ್ತಾ ಹೊರಬಂದ ಚಂದನಳ ಅಜ್ಜಿ ಮೊಮ್ಮಗಳು ಯಾರೋ ಹುಡುಗನನ್ನು ತಬ್ಬಿ ಅಳುತ್ತಿರುವುದು ನೋಡಿ ಅಚ್ಚರಿಗೆ ಒಳಗಾಗಿದ್ದರು. ನಂದನ್ಗೆ ಶಾಕ್ ಆಗಿತ್ತು. ಅವರಿಬ್ಬರನ್ನು ಹಾಗೆ ನೋಡುತ್ತಲೇ ಪರಿಸ್ಥಿತಿ ಅವನಿಗೆ ಅರ್ಥವಾಗಿತ್ತು. ಅಂದು ನಾನು ಸುಮ್ಮನೆ ಕಲ್ಪಿಸಿಕೊಂಡೆ ನನ್ನ ತಂಗಿಗೆ ಇಂತಹ ಹುಡುಗನನ್ನು ಹುಡುಕಿ ತರಬೇಕಾಗಿತ್ತೆಂದು. ಆದರೆ ಇಲ್ಲಿ ಇವರಿಬ್ಬರು ಒಬ್ಬರನ್ನೊಬ್ಬರು ಯೋಚಿಸುತ್ತಲೇ ಚಂದನ ಮದುವೆ ಈಗಾಗಲೇ ನಿಶ್ಚಯವಾಗಿ ಬಿಟ್ಟಿದೆಯಲ್ಲ ಎಂದುಕೊಂಡೆ ಗೇಟ್ ಒಳಗೆ ಬಂದಿದ್ದ. ಗೌತಮ್ಗೆ ಚಂದನ ಬಳಸಿದ ರೀತಿಗೆ ಮತ್ತೆ ತನ್ನ ಪ್ರಾಣವೇ ತನಗೆ ಸಿಕ್ಕಂತೆ ಎನಿಸಿತು. ಮತ್ತಷ್ಟು ಮಗದಷ್ಟು ಅಳುತ್ತಿದ್ದವಳ ರೀತಿ ನೋಡಿ ಸಂಕಟದಿಂದ ಒದ್ದಾಡಿ ಹೋಗಿದ್ದ. ಇದನ್ನೆಲ್ಲ ಇವಳು ಹೇಗೆ ಎದುರಿಸುತ್ತಿದ್ದಾಳೆ ಎಂದುಕೊಂಡು ಏನಾಯಿತು ಬಂದಿದ್ದೇನಲ್ಲ, ಅಳು ನಿಲ್ಲಿಸು, ನಿನ್ನನ್ನು ಹೀಗೆ ನೋಡಲು ಆಗುತ್ತಿಲ್ಲ ಎಂದಿದ್ದ ತಲೆನೆವರಿಸುತ್ತ. ಚಂದನ ಬಿಕ್ಕಳಿಸುತ್ತಲೇ ನೀವಿಲ್ಲದೆ ನನ್ನ ಬದುಕಿಲ್ಲ, ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಅಪ್ಪ ಅಂದ ಮಾತು ತಪ್ಪು, ಅದಕ್ಕೆ ನನ್ನನ್ನು ಯಾಕೆ ಹೊಣೆ ಮಾಡುತ್ತೀರಾ ಅಳುವಿನ ನಡುವೆಯೇ ಹೇಳಿ ಮುಗಿಸಿದ್ದಳು. ರಾತ್ರಿಯಿಂದ ಊಟ ಮಾಡಿರದ ಕಾರಣ ಸೊರಗಿದಂತೆ ಕಾಣುತ್ತಿದ್ದಳು. ಕೃಷ್ಣ ಪ್ರಸಾದ್ ಅವರು ಚಂದನ ಏನಿದು ಹುಚ್ಚಾಟ, ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿಂಗೆ? ನಿನ್ನ ಮದುವೆ ನಿಶ್ಚಯವಾಗಿದೆ, ಯಾರೋ ಒಬ್ಬನನ್ನು ಹೀಗೆ ತಬ್ಬಿ ನಿಂತಿದ್ಯಾ? ಯಾರಾದರೂ ನೋಡಿದರೆ ಏನು ಅನ್ನೋದಿಲ್ಲ, ಅಥವಾ ಗಂಟಿನವರು ಈ ಸಮಯದಲ್ಲಿ ಬಂದು ಬಿಟ್ರೆ ಎಂದು ಕೋಪಗೊಂಡು ಗುಡುಗಿದ್ದರು. ಮಗಳ ಬಗ್ಗೆ ಇಂಥ ಕಲ್ಪನೆ ಕನಸಲ್ಲೂ ಎಂದೂ ಮೂಡಿರಲಿಲ್ಲ ಅವರಿಗೆ. ಚಂದನ ತಂದೆಯ ಧ್ವನಿಗೆ ಬೆಚ್ಚಿ ಹಿಂದೆ ಸರಿದಿದ್ದಳು. ಗೌತಮ್ ಅವಳ ಕಣ್ಣೀರು ಒರೆಸಿ ಬರುವುದು ತುಂಬ ತಡ ಮಾಡಿಬಿಟ್ಟೆ, ನೀನಂದ ಮಾತು ನನಗೆ ಸರಿಯಾಗಿ ಅರ್ಥ ಆಗಿರಲಿಲ್ಲ ಎಂದಿದ್ದ. ಚಂದನಗೆ ಹೊರಗೆ ನಿಲ್ಲಿಸಿ ಮಾತನಾಡುತ್ತಿರುವುದು ಅರಿವಾದಾಗ ಬನ್ನಿ ಮನೆಯೊಳಗೆ ಎಂದು ಕರೆದಿದ್ದಳು. ಬಳಿ ಬಂದಿದ್ದ ಕೃಷ್ಣ ಪ್ರಸಾದ್ ಅವರು ನಿನ್ನನ್ನು ಯಾರು ಇಲ್ಲಿ ಬರಲು ಹೇಳಿದ್ದು? ಏನಾಗಿದೆಯೋ ಅದನ್ನು ಮರೆತು ಬಿಡು, ನನ್ನ ಮಗಳಿಗೆ ಯೋಗ್ಯ ಹುಡುಗನೊಂದಿಗೆ ಮದುವೆ ನಿಶ್ಚಯವಾಗಿದೆ ಎಂದಿದ್ದರು. ಗೌತಮ್ಗೆ ಅವರ ಮಾತಿನ ಹಿಂದಿನ ಅರ್ಥ ಅರಿವಾಗಿತ್ತು. ತಾಳ್ಮೆಯಿಂದ ಮಾತನಾಡಬೇಕು ಎಂದುಕೊಂಡು ಬಂದಿದ್ದವನ ತಾಳ್ಮೆ ಸಾಯುತ್ತಿತ್ತು. ಎದುರುಗಿದ್ದವಳ ಮುಖದ ದೈನ್ಯತೆ ಅವನ ತಾಳ್ಮೆಯನ್ನು ಹೆಚ್ಚಿಸುತ್ತಿತ್ತು. ಯಾವಾಗಲೂ ಅವಳ ಮುಖದಲ್ಲಿ ನಗುವು ನೋಡಿದವನಿಗೆ ಅವಳನ್ನಾಗೆ ನೋಡುವುದು ಕಷ್ಟವಾಗಿತ್ತು. ಆ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಬಲವಂತವಾಗಿ ಕರೆದುಕೊಂಡು ಹೊರಟು ಬಿಡ್ಬೋದು. ಆದರೆ ಇವಳ ಮನಸ್ಥಿತಿಯ ಅವಳಿಗಾಗಿ ಮಾತನಾಡಬೇಕು ಎನಿಸಿ ನಾವಿಬ್ಬರು ಒಬ್ಬರನ್ನೊಬ್ಬರು ಒಪ್ಪಿದ್ದೇವೆ, ಮದುವೆಯಾಗಲು ನಿರ್ಧರಿಸಿದ್ದೇವೆ. ಈಗ ನಿಶ್ಚಯ ಆಗಿರುವ ಮದುವೆಯನ್ನು ಕ್ಯಾನ್ಸಲ್ ಮಾಡಿ ಎಂದಿದ್ದ ತನ್ನ ಎಂದಿನ ಗಂಭೀರ ಧ್ವನಿಯಲ್ಲಿ. ಕೃಷ್ಣ ಪ್ರಸಾದ್ ಅವರು ಅದನ್ನು ಹೇಳಲು ನೀನ್ಯಾರು? ನನ್ನ ಮಗಳು ನನ್ನಿಷ್ಟ, ಇನ್ನು ಇಲ್ಲೇ ನಿಂತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದಿದ್ದರು. ಗೌತಮ್ ಆ ಕೆಲಸ ನಾನು ಮಾಡಬೇಕಾಗಿರೋದು. ಇವಳ ಮುಖ ನೋಡಿ ಸುಮ್ಮನೆ ಇದ್ದೇನೆ. ಈಗಲ್ಲಿ ಇವಳಿಗೆ ಇಷ್ಟ ಇಲ್ಲದ ಮದುವೆ ಮಾಡುತ್ತಿದ್ದಾರೆ ಎಂದು ಕಂಪ್ಲೇಂಟ್ ಕೊಡ್ಬೋದು. ನೀವೇ ಕೊಡ್ತೀರಾ ಎನ್ನುವುದಾದರೆ ನನ್ನ ಅಭ್ಯಂತರ ಇಲ್ಲ. ಇನ್ನು ನನಗೆ ಉಪಯೋಗವಾಗುತ್ತದೆ. ನಾನು ಕಂಪ್ಲೇಂಟ್ ಕೊಡುವ ಟೈಮ್ ಉಳಿಯುತ್ತದೆ. ನೀವೇ ಕಂಪ್ಲೇಂಟ್ ಕೊಡಿ ಎಂದಿದ್ದ. ಬಳಿ ಬಂದಿದ್ದ ವಿಮಲಾ ಅವರು ಏನ್ರಿ ಇದೆಲ್ಲ, ಕೇಸು ಕಂಪ್ಲೇಂಟ್ ಇದೆಲ್ಲ ಬೇಕಾ ಎಂದಿದ್ದರು. ಯೋಚಿಸಿದ ಕೃಷ್ಣ ಪ್ರಸಾದ್ ಹೋಗೋದು ನಮ್ಮ ಮರ್ಯಾದೆ, ಅಲ್ಲದೆ ಬೀಗರಿಗೆ ವಿಷಯ ತಿಳಿದರೆ ಏನೆಂದುಕೊಳ್ಳೋದಿಲ್ಲ ಎಂದುಕೊಂಡು ಹಿಂಜರಿದಿದ್ದರು. ಬಳಿಗೆ ಬಂದ ಅವರ ತಾಯಿ ಏನೋ ಇದೆಲ್ಲ, ಇವಳು ಬಂದಾಗಿನಿಂದ ಊಟ ಮಾಡದೆ ಅಳುತ್ತಿರುವುದು ಈ ಕಾರಣಕ್ಕಾಗಿಯೇ ಎಂದಿದ್ದರು. ನಂದನ್ ಬಳಿಗೆ ಬಂದಿದ್ದವನು ಯೋಚನೆಗೆ ನಿಲುಕುತ್ತಿಲ್ಲ ಎಂದುಕೊಂಡವನಿಗೆ ಅಂದು ಮದುವೆಯ ಮನೆಯಲ್ಲಿ ತಂಗಿ ಮುಖದಲ್ಲಿ ನಗು, ನಾಚಿಕೆಯ ಅರ್ಥ ಈಗ ಆಗಿತ್ತು. ಸರ್ ನೀವು ಮನೆಯೊಳಗೆ ಬನ್ನಿ, ಅಂದು ಮದುವೆ ಮನೆಯಲ್ಲಿ ಭೇಟಿಯಾದ ಹೇಳಬೇಕು ತಾನೆ, ಯಾಕೆ ಸುಮ್ಮನಿದ್ರಿ ಕೇಳಿದ್ದ. ಗೌತಮ್ ಇವಳು ಫೈನಲ್ ಇಯರ್ ಪರೀಕ್ಷೆಗಳು ಮುಗಿದು ಬಿಡಲಿ, ನಂತರ ಮಾತಾಡೋಣ ಎಂದುಕೊಂಡಿದ್ದೆ. ಆದರೆ ಎಂದವನು
ಇನ್ನೂ ಅಳುತ್ತಲೇ ಇದ್ದವಳ ನೋಡಿ, ಅಳಬೇಡ, ಏನೂ ಆಗೋಲ್ಲ, ನೀನು ತುಂಬ ಹತ್ರೆ ಜ್ವರ ಬರುತ್ತೆ, ಊಟ ಮಾಡಿದ್ಯಾ ಹೇಳುತ್ತಲೇ ಅಲ್ಲಿ ಯಾರು ಇದ್ದಾರೆ ಯಾರಿಲ್ಲ ಎಂದು ಯೋಚಿಸದೆ ಅವಳ ಭುಜ ಬಳಸಿ ಕಣ್ಣೀರು ತೊಡೆದಿದ್ದ. ಇಬ್ಬರನ್ನು ಅಷ್ಟು ಅನ್ಯೋನ್ಯವಾಗಿ ಜೊತೆಯಾಗಿ ನೋಡಿದ ಅಜ್ಜಿಗೆ, ಎಷ್ಟು ಒಳ್ಳೆಯ ಜೋಡಿ, ನನ್ನ ಮೊಮ್ಮಗಳಿಗೆ ಹೇಳಿ ಮಾಡಿಸಿದಂತಿದ್ದಾನೆ. ರಾಜ್ಕುಮಾರನ ಕಲೆ ಇದೆ. ನನ್ನ ಮಗ ದುಡುಕಿ ಬಿಟ್ಟು ಆ ಗಂಡಿನವರಿಗೆ ಮಾತು ಕೊಡದೆ ಇಷ್ಟೆಲ್ಲ ಮುಂದುವರಿಯದೇ ಇದ್ದಿದ್ರೆ ಅವನನ್ನು ಹೇಗಾದರೂ ಒಪ್ಪಿಸಬಹುದಿತ್ತು. ಆದರೆ ಈಗ ಇಷ್ಟು ಮುಂದುವರಿದ ಮೇಲೆ ನಡುವೆ ಮದುವೆ ತಪ್ಪಿಸಲು ಆಗುವುದೇ ಎಂದುಕೊಂಡರೆ ವಿಮಲ ಅವರದು ಅದೇ ಯೋಚನೆಯಾಗಿತ್ತು. ಈ ಹುಡುಗ ನನ್ನ ಮಗಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದು. ನಂದನ್ ಹೀಗೆ ಹೊರಗಡೆ ಏನು ಮಾತು ಎಂದುಕೊಂಡು ಸಮಾಜದಲ್ಲಿ ಗೌತಮ್ ಸ್ಥಾನಮಾನ ತಿಳಿದಿದ್ದ ಕಾರಣ ಬನ್ನಿಯೊಳಗೆ ಎಂದಿದ್ದ. ನನ್ನ ತಾಯಿಯ ಬಗ್ಗೆ ಅಂಥ ಮಾತು ಕೇಳಿ ನಿಂದಿಸಿದ ವ್ಯಕ್ತಿಯ ಮನೆ ಹೊಸಿಲು ತುಳಿಯುವುದು ಗೌತಮ್ಗೆ ಬೇಡವಾಗಿತ್ತು. ಅವನು ಮಾತನಾಡುವ ಮೊದಲೇ ಕೃಷ್ಣ ಪ್ರಸಾದ್ ಅವರು, ನಂದನ್, ನಿನಗೇನಾದರೂ ತಲೆ ಕೆಟ್ಟಿದೆಯಾ, ಅವನನ್ನು ಯಾಕೆ ಮನೆಯೊಳಗೆ ಕರೆಯುತ್ತೀಯಾ ಎಂದಿದ್ದರು. ಗೌತಮ್ ಚಂದನ ಮುಖ ನೋಡುತ್ತಾ ಮುಷ್ಟಿ ಕಟ್ಟಿ ತನ್ನ ಕೋಪ ನಿಗ್ರಹಿಸಿಕೊಳ್ಳುತ್ತಾ, ಆಗಿರುವುದು ಬದಲಾಯಿಸಲು ಆಗೋಲ್ಲ, ಇನ್ನು ನಿಶ್ಚಯ ಆಗಿರುವ ಮದುವೆ ಖಂಡಿತ ನಡೆಯುವುದಿಲ್ಲ, ಅದನ್ನು ಇಲ್ಲಿಗೆ ನಿಲ್ಲಿಸಿ, ನಾವಿಬ್ಬರು ಮದುವೆ ಆಗಲು ನಿರ್ಧರಿಸಿ ಆಗಿದೆ ಎಂದಿದ್ದ. ಕೃಷ್ಣ ಪ್ರಸಾದ್ ಅವರು, ಯಾರ ಬಳಿ ಬಂದು ಏನು ಮಾತನಾಡ್ತಿದ್ಯೋ, ಈಗಾಗಲೇ ಮದುವೆ ತಯಾರಿ ಎಲ್ಲ ಮುಗಿದಿದೆ, ನಾನು ನೋಡಿರುವ ಹುಡುಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದು ಎಂದಿದ್ದರು. ಗೌತಮ್, ನೋಡಿ, ಹಿರಿಯರು ಎನ್ನುವ ಕಾರಣಕ್ಕೆ ತಾಳ್ಮೆಯಿಂದ ಕೇಳುತ್ತಿದ್ದೇನೆ ಎಂದಿದ್ದ. ಏನೋ ನೀನು ಕೇಳೋದು, ನೀನು ಕೇಳುತ್ತಿರುವುದು ನನ್ನ ಮಗಳನ್ನು, ನಿನ್ನಂಥವನಿಗೆ ನನ್ನ ಮಗಳನ್ನು ಕೊಡಲಾರೆ, ತಾಳಿ ಕಟ್ಟಲಿಲ್ಲ, ಮದುವೆ ಆಗಲಿಲ್ಲ, ಸಮಾಜದ ಒಪ್ಪಿಗೆ ಇಲ್ಲದೆ ನಿನ್ನ ಹುಟ್ಟಿಗೆ ಕಾರಣವಾದವರು, ಇದರಲ್ಲಿ ನಿನ್ನ ತಂದೆಯ ಎಷ್ಟು ತಪ್ಪಿದೆಯೋ ಗೊತ್ತಿಲ್ಲ. ಮದುವೆ ಇಲ್ಲದೆ ಹುಟ್ಟಿದ ಮಗುವನ್ನು ಯಾವ ಸಂಬಂಧದ ಹೆಸರಿನಿಂದ ಕರೆಯುತ್ತಾರೆ? ನಿನ್ನ ತಂದೆ ನಿನ್ನ ತಾಯಿಯನ್ನು ಗರ್ಭಿಣಿ ಎಂದು ತಿಳಿದು ಅವರನ್ನು ಮದುವೆಯಾಗಿ ಕೈ ಹಿಡಿಯಲಿಲ್ಲ, ನಡು ನೀರಿನಲ್ಲಿ ಕೈ ಬಿಟ್ಟಿದ್ದಾನೆ. ಅಂಥವನ ಮಗ ನೀನು ಕೂಡ ನಾಳೆ ನನ್ನ ಮಗಳನ್ನು ನಿಮ್ಮ ಅಪ್ಪನಾಗೆ ನಾಡು ನೀರಿನಲ್ಲಿ ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ ಎನ್ನುತ್ತಾ ಅವರ ಮಾತು ಮುಗಿಯುವುದರ ಒಳಗೆ ಗೌತಮ್ ಅವರ ಕೊರಳ ಪಟ್ಟಿಗೆ ಕೈ ಹಾಕಿದ. ನನ್ನ ತಂದೆಯ ಬಗ್ಗೆ ಮಾತನಾಡಲು ಯೋಗ್ಯತೆ ಇಲ್ಲ ನಿನಗೆ. ಅಂದು ನೀನು ಈ ಮಾತನ್ನು ಹೇಳಿದ ಮೇಲೆ ಕೂಡ ನಿನ್ನನ್ನು ಹಾಗೆಯೇ ಬಿಟ್ಟಿದ್ದು ನನ್ನ ತಪ್ಪು ಎಂದವನ ರೋಷ ಮಿತಿ ಮೀರಿತ್ತು. ಅವನಿಂದ ಇಂಥ ನಡೆ ನಿರೀಕ್ಷಿಸದೇ ಇದ್ದ ಕೃಷ್ಣಪ್ರಸಾದ್ ಕೂಡ ಅವಮಾನ ಕೋಪದಿಂದ ಕುದ್ದು ಹೋಗಿದ್ದರು. ತಕ್ಷಣವೇ ರಮೇಶ್ ಗೌತಮ್ನನ್ನು ಬಳಸಿ ಅವನ ಕೈಗಳನ್ನು ಹಿಡಿದು, ಗೌತಮ್, ಕಂಟ್ರೋಲ್ ಯುವರ್ ಸೆಲ್ಫ್, ಕೋಪ ತಂದುಕೊಳ್ಳುವ ಸಮಯವಲ್ಲ ಎಂದಿದ್ದ. ಕೈಗೆ ಕೈ ಮಿಲಾಯಿಸಲು ನೋಡಿದ ಕೃಷ್ಣಪ್ರಸಾದ್ ಅವರನ್ನು ನಂದನ್ ತಡೆ ಹಿಡಿದಿದ್ದ. ಬಿಡು ರಮೇಶ್, ಇನ್ನೊಮ್ಮೆ ಇವನು ನನ್ನ ತಂದೆ ತಾಯಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಯೋಚಿಸಬಾರ್ದು, ಹಾಗೆ ಮಾಡ್ತೇನೆ ಎಂದು ಬಿಡಿಸಿಕೊಳ್ಳಲು ನೋಡಿದ್ದ. ಚಂದನ ಇಬ್ಬರು ತನಗೆ ಪ್ರಾಣ ಸಮಾನರು. ಹೀಗೆ ಹೊಡೆದಾಟ ಕೇಳಿದದ್ದು ನೋಡಿ ಪೂರ ಕುಸಿದಿದ್ದಳು. ತಂದೆ ಗೌತಮ್ ತಂದೆ ತಾಯಿಯ ಬಗ್ಗೆ ಹೇಳಿದ ಮಾತುಗಳು ಇಷ್ಟವಾಗಲಿಲ್ಲ. ಅಪ್ಪಾಜಿ, ಅತ್ತೆ ಮಾವನ ನಡುವಿನ ಸಂಬಂಧವನ್ನು ಇಷ್ಟು ಕೆಟ್ಟದಾಗಿ ಅರ್ಥೈಸಿಕೊಳ್ಬೇಡಿ. ಪುರಾಣಗಳಲ್ಲಿ ಕೂಡ ಗಂಧರ್ವ ವಿವಾಹದ ರೀತಿ ಮದುವೆಯಾಗಿ ಉತ್ತಮ ದಾಂಪತ್ಯ ಜೀವನ ನಡೆಸಿದ ಉದಾಹರಣೆಗಳಿವೆ. ಅವರಿಬ್ಬರು ಒಬ್ಬರಿಗಾಗಿ ಒಬ್ಬರು ಬದುಕಿದ್ದವರು. ಮಾವ ಬೇರೊಂದು ಮದುವೆ ಆಗದೆ ಅತ್ತೆ ನೆನಪಿನಲ್ಲಿ ಜೀವನ ಕಳೆದಿದ್ದರು. ಅತ್ತೆ ಕೂಡ ಮನಸ್ಸು ಮಾಡಿದರೆ ಇನ್ನೊಂದು ಮದುವೆಯಾಗಿ ಸಂತೋಷದಿಂದ ಇರ್ಬೋದಿತ್ತು. ಆದರೆ ಅವರು ಬದುಕಿದ್ದು ಮಾವನ ಹೆಸರಿನೊಂದಿಗೆ. ತಾಳಿಯೊಂದು ಇರಲಿಲ್ಲ ಎನ್ನುವುದು ಬಿಟ್ಟರೆ ಅವರಿಬ್ಬರು ಅನೋನ್ಯ ದಾಂಪತ್ಯವೇ. ಒಬ್ಬರಿಗಾಗಿಯೇ ಒಬ್ಬರು ಬದುಕಿದ್ದರು. ಅವರ ನಡುವಿನ ಸಂಬಂಧಕ್ಕೆ, ಒಲವಿಗೆ ಈ ರೀತಿಯ ಅರ್ಥ ಕೊಡಬೇಡಿ ಎಂದಿದ್ದಳು. ಕೃಷ್ಣಪ್ರಸಾದ್ ಅವರು ತನಗೆ ವಿರುದ್ಧವಾಗಿ ಮಾತನಾಡಿದ ತನ್ನ ಮಗಳ ಮಾತನ್ನು ಸಹಿಸದಾಗಿದ್ದರು. ಏನು ಮೋಡಿ ಮಾಡಿದ್ಯೋ? ನನ್ನ ಮಗಳು ಅಪ್ಪ ನನ್ನ ಪ್ರಾಣ ಎನ್ನುವಂತೆ ನೋಡುತ್ತಿದ್ದವಳು ಇಂದು ನಿನ್ನ ಪರ ನಿಂತು ನನ್ನ ವಿರೋಧ ಮಾತನಾಡುತ್ತಿದ್ದಾಳೆ. ನಿನ್ನಂಥವನಿಗೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ಕೊಡುವುದಿಲ್ಲ. ಪ್ರಪಂಚ ಜ್ಞಾನ ಇಲ್ಲದವಳು, ಅವಳಿಗೆ ಏನು ಬೇಕು ಏನು ಬೇಡ ಎನ್ನುವುದು ನನಗೆ ಗೊತ್ತು ಎಂದಿದ್ದರು. ಗೌತಮ್ಗೆ ಚಂದನ ತನ್ನ ತಂದೆ ತಾಯಿಯ ಬಗ್ಗೆ ಹೇಳಿದ ಮಾತುಗಳು ಕೇಳಿ ಹುರಿಯುತ್ತಿದ್ದ ಮನಕ್ಕೆ ತಂಪೆರದಂತೆ ಆಗಿತ್ತು. ಕೃಷ್ಣಪ್ರಸಾದ್ ಅವರ ಮಾತಿಗೆ ಕೋಪಗೊಂಡವನು, ಕೊಡೋದಿಲ್ಲ ಅನ್ನೋದಕ್ಕೆ ನೀವ್ಯಾರು ಎನ್ನುತ್ತಲೇ ಅವರ ಎದುರೇ ಅವಳ ಬಳಿ ಬಂದು, ಮಾನಸಿಕವಾಗಿ ನಮ್ಮಿಬ್ಬರಿಗೂ ಎಂದೋ ಮದುವೆಯಾಗಿದೆ. ನಾನು ಅವಳನ್ನು ನಾನು ಮೆಚ್ಚಿದ ಹೆಣ್ಣಾಗಿ ನೋಡುವುದಕ್ಕಿಂತ ಹೆಚ್ಚಾಗಿ ನನ್ನ ಮಡದಿ ಹಾಗೂ ಅವಳು ನನ್ನ ಮಡದಿ ಎಂದೇ ನೋಡಿ ನಡೆದುಕೊಳ್ಳುತ್ತಿದ್ದದು. ಸಮಾಜಕ್ಕಾಗಿ, ಅವಳ ನೆಮ್ಮದಿಗಾಗಿ ನಿಮ್ಮ ಒಪ್ಪಿಗೆ ಕೇಳುವ ಮೂರ್ಖತನ ಮಾಡಿಬಿಟ್ಟೆ. ಇನ್ನು ನಿಮ್ಮ ಒಪ್ಪಿಗೆ ಅವಶ್ಯಕತೆ ಖಂಡಿತ ಇಲ್ಲ. ಕೇಳಿದವನು ಅವಳ ಭುಜ ಬಳಸಿ ನಮ್ಮ ಮನೆಗೆ ಹೋಗೋಣ ಎಂದಿದ್ದ. ಕತೆ ಮುಂದುವರಿಯುತ್ತದೆ. ಗೌತಮ್ ಆದ್ರಿಯನ್ನು ಚಂದನ ನಿಹಾರ್ನನ್ನು ಮದುವೆಯಾಗಿ ಹೇಗೆ ಜೀವನ ನಡೆಸ್ತಾರೆ ಅಂತ ಮುಂದೆ ನೋಡೋಣ. ಆಮೇಲೆ ಸಬ್ಸ್ಕ್ರೈಬ್ ಮಾಡದವರು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಆಗ ನಿಮಗೆ ಕತೆ ದಿನಾಲೂ ಬಂದು ತಲುಪುತ್ತೆ. ಧನ್ಯವಾದಗಳು.